ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಇವತ್ತು CTET ಪೇಪರ್ 2 ಮ್ಯಾಥ್ಸ್ದು ಡೇ 3. ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ವಿಭಾಜ್ಯತೆಯ ನಿಯಮ, ಡಿವಿಸಬಿಲಿಟಿ ರೂಲ್ಸ್. ಹೌದಾ? ನೋಡಿ, ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟು. ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ ಪ್ರತಿ ವರ್ಷವೂ. ಓಕೆ, ಹಾಗಾಗಿ ಈ ಕ್ಲಾಸ್ ಮಾಡ್ತಾಯಿದ್ದೀನಿ. ನೋಡಿ, ಎರಡರ ವಿಭಾಜ್ಯತೆ ನಿಯಮ ಏನೈತಿ ಎಲ್ರಿಗೂ ಗೊತ್ತಿದೆ, ಬೇಸಿಕ್ ಇದೆ. ಇನ್ನೊಂದು ಸರ್ತಿ ಹೇಳ್ತೀನಿ, ತಿಳ್ಕೊಳ್ಳಿ. ಓಕೆ, ಎರಡರ ವಿಭಾಜ್ಯತೆ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಲಾಸ್ಟ್ ಡಿಜಿಟ್ ಹೌದಾ, ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ ಏನಿರಬೇಕು? 2, 4, 6, 8 ಮತ್ತು 0. ಈ ಸಂಖ್ಯೆಗಳಿಂದ ಕೊನೆಗೊಂಡಿರುವಂಥ ಸಂಖ್ಯೆ 2ರಿಂದ ಡಿವೈಡ್ ಆಗುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ, 3, 8, 4, 5, 6, 4. ಹೌದಾ? ಈ ರೀತಿ ಸಂಖ್ಯೆ ಕೊಟ್ಟರೆ ಲಾಸ್ಟ್ ನಂಬರ್ ನೋಡಿನಿ ನೀವು ಈ ಸಂಖ್ಯೆ 2ರಿಂದ ಭಾಗ ಹೋಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಬೋದು. ಪೂರ್ತಿ ಸಂಖ್ಯೆನ ಭಾಗಾಕಾರ ಮಾಡಿ ನೋಡೋ ಅವಶ್ಯಕತೆ ಇರೋದಿಲ್ಲ. ಹೌದಾ? ಇದು ಎರಡರ ವಿಭಾಜ್ಯತೆ ನಿಯಮ. ನೆಕ್ಸ್ಟ್ ನೋಡೋಣ, 4ರ ವಿಭಾಜ್ಯತೆ ನಿಯಮ ಏನು ಹೇಳುತ್ತೆ ಅಂತ. 4ರ ವಿಭಾಜ್ಯತೆ ನಿಯಮ ಏನು ಹೇಳುತ್ತೆ? ಕೊನೆ 2 ಸಂಖ್ಯೆಗಳು 4ರಿಂದ ಭಾಗ ಹೋದರೆ ಕೊಟ್ಟಿರುವ ಪೂರ್ಣ ಸಂಖ್ಯೆನೂ 4ರಿಂದ ಭಾಗ ಹೋಗುತ್ತೆ. ಹೌದಾ? ಲಾಸ್ಟ್ 2 ಡಿಜಿಟ್ ಶುಡ್ ಡಿವೈಡ್ ಬೈ 4. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. 4, 3, 4, 8, 2, 4. ಹೌದಾ? ಇದರಲ್ಲಿ ನೋಡಿರಿ, ಲಾಸ್ಟ್ ಕೊಟ್ಟಿರೋ ಸಂಖ್ಯೆ ಎಷ್ಟೈತಿ? 24 ಐತಿ. ಇದು 4ರಿಂದ ಭಾಗ ಹೋಗುತ್ತೆ. ಹಾಗಾದರೆ ಈ ಕೊಟ್ಟಿರುವ ಪೂರ್ಣ ಸಂಖ್ಯೆನೂ 4ರಿಂದ ಭಾಗ ಹೋಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ, 8 ಸಂಖ್ಯೆದು ವಿಭಾಜ್ಯತೆಯ ನಿಯಮ ಏನಿದೆ ಅಂತ. ನೋಡಿ, 8 ಸಂಖ್ಯೆಯದು ವಿಭಾಜ್ಯತೆಯ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋಗಬೇಕು. ಹಾಗಿದ್ರೆ ಮಾತ್ರ ಆ ಪೂರ್ಣ ಸಂಖ್ಯೆನೂ 8ರಿಂದ ಭಾಗ ಹೋಗುತ್ತೆ. ಹೌದಾ? ಲಾಸ್ಟ್ 3 ಡಿಜಿಟ್ ಶುಡ್ ಡಿವೈಡ್ ಬೈ 8. ಓಕೆ, ನೋಡಿ ಫ್ರೆಂಡ್ಸ್, ಎರಡರದ್ದು ವಿಭಾಜ್ಯತೆ ನಿಯಮ ಏನು ಹೇಳುತ್ತೆ ಅಂದರೆ, ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆಗಳು 2, 4, 6, 8 ಅಥವಾ 0 ಆಗಿದ್ದರೆ ಕೊಟ್ಟಿರುವಂಥ ಪೂರ್ಣ ಸಂಖ್ಯೆನೂ 2ರಿಂದ ಭಾಗ ಹೋಗುತ್ತೆ. ಇನ್ನು 4 ಏನು ಹೇಳುತ್ತೆ ಅಂದರೆ, ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಹೋಗಬೇಕು. ಹಾಗಿದ್ದರೆ ಆ ಕೊಟ್ಟಿರುವಂಥ ಪೂರ್ಣ ಸಂಖ್ಯೆ 4ರಿಂದ ಭಾಗ ಹೋಗುತ್ತೆ. ಹೌದಾ? 8ನೇ ವಿಭಾಜ್ಯತೆ ನಿಯಮ ಏನು ಹೇಳುತ್ತೆ ಅಂದರೆ, ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋಗಬೇಕು. ಓಕೆ, ಇದಿಷ್ಟು 2, 4, 8ರ ವಿಭಾಜ್ಯತೆ ನಿಯಮಗಳು. ಎಕ್ಸಾಮಲ್ಲಿ ಹೆಚ್ಚಾಗಿ ಕೇಳೋದು 8 ಮತ್ತು 11 ಸಂಖ್ಯೆಯ ರಿಲೇಟೆಡ್ ಕ್ವಶನ್ಸ್ನೇ ತುಂಬ ಕೇಳ್ತಾರೆ. ಹೌದಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟು 3 ಮತ್ತು 9. ಹೌದಾ? ಈ 3 ಮತ್ತು 9ರದ್ದು ನಿಯಮ ಎರಡು ಒಂಥರ ಸೇಮೇ ಇರುತ್ತೆ. ಹೌದಾ? ಸಮ್ ಆಫ್ ದಿ ಡಿಜಿಟ್ಸ್, ಕೊಟ್ಟಿರುವ ಸಂಖ್ಯೆಗಳ ಒಟ್ಟು ಮೊತ್ತ 3 ಅಥವಾ 9ರಿಂದ ಭಾಗ ಹೋದರೆ ಕೊಟ್ಟಿರುವಂಥ ಪೂರ್ಣ ಸಂಖ್ಯೆನೂ ಏನಾಗುತ್ತೆ? 9ರಿಂದ ಭಾಗ ಹೋಗುತ್ತೆ ಅಥವಾ 3ರಿಂದ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಎಕ್ಸಾಂಪಲ್ ನೋಡಿ, 9ರ ವಿಭಾಜ್ಯತೆಯ ನಿಯಮಕ್ಕೆ ರ್ಯಾಂಡಮ್ ಆಗಿ ಇಲ್ಲಿ ನೋಡಿ ಒಂದು ನಂಬರ್ ಬರ್ದೀನಿ, 2, 5, 4, 3, 6, 7. ಹೌದಾ? ಇವೆಲ್ಲವನ್ನು ಕೂಡಿಸಿ ಬಂದಿರುವ ಮೊತ್ತ 3ರಿಂದ ಅಥವಾ 9ರಿಂದ ಭಾಗ ಹೋಯಿತು ಅಂದರೆ ಅದು 3 ಮತ್ತು 9ರ ನಿಯಮ ಆಗುತ್ತೆ. ಹೌದಾ? ನೋಡಿ, 2, 5, 7, 7, 4, 11, 11, 3, 14, 14, 6, 20, 20 + 7, 27. ಹೌದಾ? ಇದು 3ರಿಂದನೂ ಭಾಗ ಹೋಗುತ್ತೆ, 9ರಿಂದನೂ ಭಾಗ ಹೋಗುತ್ತೆ. ಓಕೆ, ಇದು 3 ಮತ್ತು 9ರ ವಿಭಾಜ್ಯತೆಯ ನಿಯಮಗಳು. ಡಿವಿಸಬಿಲಿಟಿ ರೂಲ್ಸ್ ಆಫ್ 3 and 9 ಏನು ಹೇಳುತ್ತೆ? ಏನಪ್ಪ ಅದು ಅಂದರೆ, ಸಮ್ ಆಫ್ ಡಿಜಿಟ್ ಶುಡ್ ಡಿವೈಡ್ ಬೈ 3 or 9. ಓಕೆ, 6, 7, 11. ಓಕೆ, 6ರದ್ದು ವಿಭಾಜ್ಯತೆಯ ನಿಯಮ ಏನು ಹೇಳುತ್ತೆ? ಕೊಟ್ಟಿರುವ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ 2 ಅಥವಾ 3ರಿಂದ ಭಾಗ ಹೋಗಿರಬೇಕು. ಓಕೆ, ಲಾಸ್ಟ್ ಡಿಜಿಟ್ ಶುಡ್ ಡಿವೈಡ್ ಬೈ 2 or
ಓಕೆ, 2 and 3. ಇನ್ನು 7 ಏನು ಹೇಳುತ್ತಪ್ಪ ಅಂದರೆ ನೋಡಿ, 7ರದ್ದು ವಿಭಾಜ್ಯತೆಯ ನಿಯಮ ಏನು ಹೇಳುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲಿಂದ ಇದನ್ನು ಹೇಳಿದ್ರೆ ತುಂಬ ಈಸಿ ಆಗುತ್ತೆ. ಒಂದು ಚಿಕ್ಕ ಸಂಖ್ಯೆ ತೊಗೊಳ್ಳೋಣ, 3, 4, 3. ಹೌದಾ? ಇದು 7ರಿಂದ ಭಾಗ ಹೋಗುತ್ತಾ ಹೋಗಲ್ಲ ಅಂತ ಚೆಕ್ ಮಾಡಬೇಕು ಅಂದರೆ, ಇರುವಂಥ ಕೊನೆಯ ಸಂಖ್ಯೆಯನ್ನು 2ರಿಂದ ಗುಣಾಕಾರ ಮಾಡಿ ಬಂದ ಉತ್ತರನ ಈ 2 ಸಂಖ್ಯೆಗಳಿಂದ ಮೈನಸ್ ಮಾಡಬೇಕು. ಹೌದಾ? 34, 2 ಗುಣಿಲೆ 3 ಅಂದರೆ 6, 34ರಲ್ಲಿ 6 ಹೋದರೆ 28, ಇದು 2ರಿಂದ ಭಾಗ ಹೋಗುತ್ತೆ. ಹೌದಾ? ಇದು 7ರ ವಿಭಾಜ್ಯತೆ ನಿಯಮ. ನೆಕ್ಸ್ಟ್ ನೋಡಿ, 11ರದ್ದು ನಿಯಮ ಹೇಳಬೇಕು ಅಂದರೆ ತುಂಬಾ ಈಸಿ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಕೇಳಿರೋದು 8 ಮತ್ತು 11ರ ವಿಭಾಜ್ಯತೆ ನಿಯಮಗಳ ಮೇಲೇ ಪ್ರಶ್ನೆ ಕೇಳಿರೋದು ನಿಮಗೆ. ಹೌದಾ? ನೋಡಿ, 11ರ ವಿಭಾಜ್ಯತೆ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಯಾವುದೇ ಸಂಖ್ಯೆ, ಹೌದಾ, ಯಾವುದೇ ಸಂಖ್ಯೆ ಆಗಿರಲಿ ನೋಡಿ, ರ್ಯಾಂಡಮ್ ಆಗಿ ತೊಗೊಳ್ರಿ. 2, 4, 3, 6, 8, 9, 7, 4. ಹೌದಾ? ಈ ರೀತಿ ಒಂದು ನಂಬರ್ ಕೊಟ್ಟು ನೋಡಿ, ಇದು 11ರಲ್ಲಿ ಭಾಗ ಹೋಗುತ್ತಾ ಹೋಗಲ್ಲ ಅಂತ ಕಂಡುಹಿಡಿಬೇಕು ಅಂದರೆ ನಾವು, ಹೌದಾ, ಈ ಸಂಖ್ಯೆಗಳನ್ನು ಮೊದಲು ಕೂಡಿಸ್ಕೋಬೇಕು. 2 + 3 + 8 + 7. ಓಕೆನಾ? ನೆಕ್ಸ್ಟು ಮತ್ತೆ ಒಂದು ಪೇರ್ ಬಿಟ್ಟಿರೋದು, ಇದು ಒಂದು. ಅದೇನಿದೆ, 4, 6, 9, 4. ನೋಡಿ, ಸಂಖ್ಯೆ ಬರೆಯುವಾಗ ಕೇರ್ಫುಲ್ಲಾಗಿ ಬರ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಹೌದಾ? ಇವೆರಡರ ಸಮ್ ಏನಾಗುತ್ತೆ, 2, 3, 5, 5, 8, 13 + 7, 20. ಹೌದಾ? ನೆಕ್ಸ್ಟ್ 6, 4, 10, 19, 19, 4, 23. ಹೌದಾ? ಈ ರೀತಿ ಇದೆ. ಈ ರೀತಿ ಇದ್ಮೇಲೆ ನೋಡಿ, 11ರ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಈಗಲೇ ಇಂಪಾರ್ಟೆಂಟ್ ಇರೋದು, ಇವು ಎರಡನ್ನು ಡಿಫರೆನ್ಸ್ ಮಾಡಿದರೆ ನಮಗೆ ಆನ್ಸರು ಏನು ಬರಬೇಕು, 0 ಬರಬೇಕು. ಹೌದಾ? ಇಲ್ಲ ಅಂದರೆ ಅವುಗಳ ವ್ಯತ್ಯಾಸ 11, 22 ಈ ರೀತಿ ಬರಬೇಕು. ಹಾಗಿದ್ದರೆ ಮಾತ್ರ ಅದು 11ರಿಂದ ಭಾಗ ಹೋಗುತ್ತೆ, ಇಲ್ಲಾಂದರೆ ಇಲ್ಲ. ನೋಡಿ, ಇವೆರಡರ ಡಿಫ್ರೆನ್ಸ್ ಎಷ್ಟು ಬಂದಿದೆ, 3 ಬಂದಿದೆ. ಇದು 11ರಿಂದ ಭಾಗ ಹೋಗಲ್ಲ. ಐ ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ, 6ದು ನೋಡಿ, ಇನ್ನೊಂದು ಸರ್ತಿ ಹೇಳ್ತೀನಿ. 6ದು ಏನು ಅಂದರೆ, ಕೊಟ್ಟಿರುವಂಥ ಲಾಸ್ಟ್ ಡಿಜಿಟು 2 ಮತ್ತು 3. 2 and 3ಇಂದ ಭಾಗ ಹೋದರೆ ಅದು 6ರಿಂದ ಕೂಡ ಭಾಗ ಹೋಗುತ್ತೆ. ಓಕೆ, ನೆಕ್ಸ್ಟ್ 7ದೇನು, ಕೊಟ್ಟಿರುವಂಥ ಲಾಸ್ಟ್ ಸಂಖ್ಯೆಯನ್ನು 2ರಿಂದ ಗುಣಾಕಾರ ಮಾಡಿ ಮಿಕ್ಕಿರುವ ಸಂಖ್ಯೆಯಲ್ಲಿ ಆ ಗುಣಾಕಾರದಿಂದ ಬಂದಂಥ ಉತ್ತರವನ್ನು ಮೈನಸ್ ಮಾಡಿದರೆ ಬರುವಂಥ ಮೊತ್ತ 7ರಿಂದ ಡಿವೈಡ್ ಆಗಬೇಕು. ಹೌದಾ? 7ನ್ನು ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳಿಲ್ಲ. ಇನ್ನು ನೆಕ್ಸ್ಟು 11ರ ವಿಭಾಜ್ಯತೆ ನಿಯಮ ಏನು ಹೇಳುತ್ತಾ ಅಂದರೆ, ಎಲ್ಲ ಸಂಖ್ಯೆಯನ್ನು ರ್ಯಾಂಡಮ್ಲಿ ಪೇರ್ ಮಾಡಿಕೊಂಡು ಕೂಡಿಸಿದಾಗ ಅವೆರಡರ ಮೊತ್ತನೂ 0 ಬರಬೇಕು, ಡಿಫರೆನ್ಸ್ 0 ಬರಬೇಕು. ಇಲ್ಲ ಅಂದರೆ ಬಂದಿರುವ ಡಿಫರೆನ್ಸು 11ರ ಬಗ್ಗೆ ಆಗಿರಬೇಕು. 11, 22, 33 ಈ ಥರ ಆಗಿದ್ದರೆ ಮಾತ್ರ ಅದು 11ರಿಂದ ಭಾಗಗೊಳ್ಳುತ್ತೆ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಲಾಸ್ಟ್ ನೋಡಿ, 5, 10 ಇದೆಲ್ಲರಿಗೂ ಗೊತ್ತಿರುತ್ತೆ. ಮತ್ತು 5ರಿಂದ ಭಾಗ ಹೋಗುತ್ತಾ ಇಲ್ಲ ಅಂತ ಕಂಡುಹಿಡಬೇಕು ಅಂದರೆ ಲಾಸ್ಟ್ ಡಿಜಿಟ್ ಏನಾಗಿರಬೇಕು, 0 ಅಥವಾ 5 ಆಗಿರಬೇಕು. 10ರಿಂದ ಭಾಗ ಹೋಗುತ್ತಿಲ್ಲ ಅಂತ ನೋಡೋಕ್ಕೆ ಲಾಸ್ಟ್ ಡಿಜಿಟ್ ಏನಾಗಿರಬೇಕು, 0 ಆಗಿರಬೇಕು. ಓಕೆ, ಐ ಹೋಪ್ ಇಷ್ಟು ಅರ್ಥ ಆಯ್ತು ಅಂದ್ಕೊತೀನಿ. ಇವಾಗ ನಾವು ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡ್ತೀನಿ, ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲನೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಇಫ್ ದ ನಂಬರ್ 5, 4, 3, 2, x, 7
ಈಸ್ ಡಿವಿಷಬಲ್ ಬೈ 9, ದೆನ್ ದ ಪ್ಲೇಸ್ ಆಫ್ ಎಕ್ಸ್ ಈಸ್. ಹೌದಾ, ಕೊಟ್ಟಿರುವ ಸಂಖ್ಯೆ 9ರಿಂದ ಭಾಗ ಹೋಗುತ್ತಂತ ಅವರೇ ಹೇಳಿಬಿಟ್ಟಿದ್ದಾರೆ. ಹೌದಾ, ಹೋಗುತ್ತೆ ಅಂದರೆ ಆ ಎಕ್ಸ್ ನಂಬರ್ ಏನಾಗಿದೆ, ಅಲ್ಲಿ ಯಾವ ನಂಬರ್ ಹಾಕಿದರೆ ಅದು 9ರಿಂದ ಭಾಗ ಹೋಗುತ್ತಾ ಅಂತ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಅದು ಆಪ್ಷನ್ಸ್ ನೋಡಿ ಏನು ಚೆಕ್ ಮಾಡಬೇಡಿ, ಫಸ್ಟ್ ಈ ನಂಬರ್ಸ್ನ ಸಮ್ ಮಾಡ್ಕೊಳ್ಳಿ. ಓಕೆ ನೋಡಿ, 5 4 9, 9 3 12, 12 2 14, 14 7 21, ಎಕ್ಸ್ ನಮಗೆ ಗೊತ್ತಿಲ್ಲ, ಪ್ಲಸ್ ಎಕ್ಸ್ ಹಾಗೆ ಇಡಿ. ಹೌದಾ, ಈಗ ಈ 21ಕ್ಕೆ ಎಷ್ಟನ್ನು ನಾವು ಕೂಡಿಸಿದ್ರೆ 9ರಿಂದ ಭಾಗ ಆಗುತ್ತೆ. ಹೌದಾ, ಸಮೀಪ ನಂಬರ್ ಯಾವುದು? 9 3 6 1 ಇದೆ ಆಪ್ಷನ್. 9 ಹಾಕಿದರೆ 30 ಆಗುತ್ತೆ, 30 ಅಂತರೂ ಭಾಗ ಹೋಗಲ್ಲ. ಸೊ 6 ಹಾಕಿದರೆ 27 ಆಗುತ್ತೆ. ಸೊ 27 ಏನಾಗುತ್ತೆ, 9ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ 6. ಇಷ್ಟೇ, ಇದೇ ರೀತಿಯೇ ಕ್ವಶನ್ಸ್ ಇರ್ತವೆ, ಸಿಂಪಲ್ ಆಗಿರ್ತವೆ. ಆ ಕ್ಷಣದಲ್ಲಿ ನಾವು ಒಂಚೂರು ವಿಚಾರ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್ ಅನ್ನೋದನ್ನು ನಾವು ತುಂಬ ಫೋಕಸ್ ಮಾಡಬೇಕು. ಓಕೆ, ಫಸ್ಟ್ ನೋಡಿ, ಫಸ್ಟು ಕೆಲವೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಏನು, 2 1 0 4 2 1 0 4 3 6 0 5 8 7 ಈಸ್ ಡಿವಿಸಬಲ್ ಬೈ 9 ಅಂತ ಕೊಟ್ಟಿದ್ದಾರೆ. ಹೌದಾ, ಇವೆಲ್ಲನೂ ಕೂಡಿಸಿದ್ರೆ ಎಷ್ಟು ಬರುತ್ತೆ ಆನ್ಸರು? 2 + 1 3 3 + 4 7 7 + 3 10 10 + 6 16 16 + 5 21 21 + 8 29 29 + 7 36. ಹೌದಾ, ನಮಗೆಲ್ಲರಿಗೂ ಗೊತ್ತಿದೆ 36 9ರಿಂದ ಭಾಗ ಹೋಗುತ್ತೆ. ಸೊ ಅದು ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ. ಬಟ್ ನಾವು ನೋಡಬೇಕಾಗಿದ್ದು ಯಾವುದು ತಪ್ಪಿದೆ ಅಂತ ನೋಡಬೇಕು. ಓಕೆ, ಇನ್ನು ಸೆಕೆಂಡ್ ಆಪ್ಷನ್ ನೋಡಿ. ಸೆಕೆಂಡ್ ಆಪ್ಷನ್ ಕೂಡ ನೋಡಿ ಏನು ಕೊಟ್ಟಿದ್ದಾರೆ. 1 5 1 2 8 7 5 1 ಈಸ್ ನಾಟ್ ಡಿವಿಷಬಲ್ ಬೈ 9 ಅಂತ ಕೊಟ್ಟಿದ್ದಾರೆ. ಹೌದಾ, ಇವೆಲ್ಲನೂ ಕೂಡಿಸಿದ್ರೆ ಏನು ಬರುತ್ತೆ ಆನ್ಸರು? ನಮಗೆ 30 ಬರುತ್ತೆ. ಸೊ ಅವರೇ ಕೊಟ್ಟಿದ್ದಾರೆ 39ರಿಂದ ಡಿವೈಡ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದು ಕೂಡ ಕರೆಕ್ಟ್ ಇದೆ. ನಾವೇನು ನೋಡಬೇಕು? ತಪ್ಪಿರೋದು ನೋಡಬೇಕು. ಸೊ ಆಪ್ಷನ್ ನಂಬರ್ 3 ನೋಡೋಣ. ಆಪ್ಷನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾರೆ? ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಡಿಜಿಟ್ ಝೆಡ್ ಇನ್ ದ ನಂಬರ್ 3 1 z 5 so that this number is multiple of 3 are 3 6 and 9. ಹೌದಾ, ಕೊಟ್ಟಿರುವ ಸಂಖ್ಯೆಯಲ್ಲಿ ಝೆಡ್ಡಲ್ಲಿ ಯಾವ ನಂಬರ್ ಹಾಕಿದರೆ 3 6 9 ಇವು 3 ನಂಬರ್ ಹಾಕಿದರೆ ಅದು ಸಂಪೂರ್ಣವಾಗಿ ಭಾಗ ಹೋಗುತ್ತಾ ಅಂತ ಕೇಳಿದ್ದಾರೆ. ಹೌದಾ, 3ರಿಂದ ಭಾಗ ನೋಡಿ, ಈ ಝೆಡ್ ಪ್ಲೇಸಲ್ಲಿ ನಾನು 0 ಹಾಕಿದರೆ ಏನಾಗುತ್ತೆ? 9 + 0 9 ಆಗುತ್ತೆ. ಹೌದಾ, ಅದು 3ರಿಂದನೂ ಭಾಗ ಹೋಗುತ್ತೆ, 9ರಿಂದನೂ ಭಾಗ ಹೋಗುತ್ತೆ. ಹಾಗೆ ಇದೇ ಝೆಡ್ ಪ್ಲೇಸಲ್ಲಿ ನಾನು 3 ಹಾಕಿದರೆ ಏನು ಬರುತ್ತೆ ಆನ್ಸರು? 12 ಆಗುತ್ತೆ. 12 3ರಿಂದ ಭಾಗ ಹೋಗುತ್ತೆ. ಹೌದಾ, ಅದೇ ಝೆಡ್ ಪ್ಲೇಸಲ್ಲಿ 6 ಹಾಕಿದರೆ 15 ಆಗುತ್ತೆ, ಅದು 3ರಿಂದ ಭಾಗ ಹೋಗುತ್ತೆ. ಅದೇ ಝೆಡ್ ಪ್ಲೇಸಲ್ಲಿ 9 ಹಾಕಿದರೆ 18 ಆಗುತ್ತೆ, 3ರಿಂದ ಭಾಗ ಹೋಗುತ್ತೆ. ಹೌದಾ, ಸೊ ಬಟ್ ಏನು ನಮ್ಮ ಪಾಸಿಬಲ್ ವ್ಯಾಲ್ಯೂಸ್ ನಮಗೇನು ಬಂದಿದ್ದಾವೆ? 0 3 6 ಆ್ಯಂಡ್ 9 ಬಂದಿದ್ದಾವೆ. ಬಟ್ ಅವ್ರು ಕೊಟ್ಟಿರೋದು 3 6 9 ಅಂತ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸ್ಟೇಟ್ಮೆಂಟ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಅವ್ರೇನು ಹೇಳಿದ್ದಾರೆ? ನಮಗೆ ರಾಂಗ್ ಇರೋದೇ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಹೌದಾ, ನೆಕ್ಸ್ಟ್ ಆಪ್ಷನ್ ನಂಬರ್ 4 ನೋಡಿ ಏನಿದೆ. ಫಾರ್ ದ ನಂಬರ್ 2 1 y 5 ಟು ಬಿ ಅ ಮಲ್ಟಿಪಲ್ ಆಫ್ 9 ದ ಡಿಜಿಟ್ y ಮಸ್ಟ್ ಬಿ 1. ಅವರೇ y 1 ಕೊಟ್ಟಿದ್ದಾರೆ. ಹೌದಾ, ವೈನಲ್ಲಿ 1 ಅಂತ ಪುಟ್ ಮಾಡಿದರೆ ಅದು ನಮಗೆ 9ಇಂದ ಡಿವೈಡ್ ಆಗುತ್ತಾ ಇಲ್ಲ ಚೆಕ್ ಮಾಡಬೇಕು. ನೋಡಿ, 2 + 1 3 3 + 5 8 8 + y ಏನಿದೆ 1 ಕೊಟ್ಟಿದ್ದಾರೆ. ಏನು ಬರುತ್ತೆ? 9 ಬರುತ್ತೆ, ವಿಚ್ ಈಸ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 9. ಸೊ ಆಪ್ಷನ್ 4 ಕೂಡ ಕರೆಕ್ಟ್ ಇದೆ. ಆಪ್ಷನ್ 2 ಸ್ಟೇಟ್ಮೆಂಟ್ ಕರೆಕ್ಟು, ಆಪ್ಷನ್ 1 ಸ್ಟೇಟ್ಮೆಂಟ್ ಕರೆಕ್ಟು. ರಾಂಗ್ ಇರೋ ಸ್ಟೇಟ್ಮೆಂಟ್ ಯಾವುದು? ಇದು ಥರ್ಡ್ ಸ್ಟೇಟ್ಮೆಂಟ್.
ಹೌದಾ. 3ರಿಂದ 3, 6, 9 ಹಾಕಿದ್ರಷ್ಟೇ ಭಾಗ ಹೋಗುತ್ತೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ 0 ಹಾಕಿದರೂ ಕೂಡ ಈ ಸಂಖ್ಯೆ ಏನಾಗುತ್ತೆ 3ರಿಂದ ಭಾಗ ಹೋಗುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 3 ಏನಿದೆ ರಾಂಗ್ ಸ್ಟೇಟ್ಮೆಂಟ್ ಇದೆ. ನಾವು ರಾಂಗ್ ಇರೋದನ್ನೇ ಹೇಳಬೇಕು. ಹಾಗಾಗಿ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ ಈಸ್ ನಾಟ್ ಡಿವಿಸಬಲ್ ಬೈ 11 ಅಂತ ಕೇಳಿದ್ದಾರೆ. ಹೌದಾ, ನಾಟ್ ಡಿವಿಸಬಲ್ ಬೈ 11. ಈಗ ತಾನೇ ಹೇಳಿದ್ದೆ ನಾವು ಪೇರ್ ಮಾಡಿಕೊಂಡು ಅದರ ಡಿಫ್ರೆನ್ಸ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಅದರ ಮೇಲೆ ನಾವು ಡಿವೈಡ್ ಆಗುತ್ತಾ ಆಗಲ್ಲ ಅಂತ ಚೆಕ್ ಮಾಡ್ಬೋದು. ನೋಡಿ, ಈ ಥರ ಸೇಮ್ ನಂಬರ್ ಕೊಟ್ಟಿದಾಗ ಏನೂ ಪ್ರಾಬ್ಲಮ್ ಇಲ್ಲ. ಹೌದಾ, ಎಷ್ಟು ಸರ್ತಿ ಕೊಟ್ಟಿದ್ದಾರೆ 6 ಟೈಮ್ಸ್ 2 2 ಕೊಟ್ಟಿದ್ದಾರೆ. ಹೌದಾ, +2 +2 +2 1 ಪೇರು, ಇದು ಇನ್ನೊಂದು ಪೇರು. ಏನಾಗುತ್ತೆ, ಇಲ್ಲಿ 6 ಇಲ್ಲಿ 6, ಇವೆರಡು ಡಿಫ್ರೆನ್ಸ್ ಮಾಡಿದರೆ ಆನ್ಸರು 0 ಬರುತ್ತೆ. ಹೌದಾ, ಸೊ ಇದೇನಾಗುತ್ತೆ ಡಿವೈಡ್ ಆಗುತ್ತೆ. ನಾವು ನಾಟ್ ನೋಡಬೇಕು. ಹೌದಾ, ಇಲ್ಲಿ 3 ಸೇಮ್, ಅದನ್ನು 6 ಟೈಮ್ ಕೊಟ್ಟಿದ್ದಾರೆ. 3 3 3 3 3 3 9 9 ಆಗುತ್ತೆ. ಸೊ ಇಲ್ಲಿನೂ 9 - 9 ಏನಾಗುತ್ತೆ ಡಿಫ್ರೆನ್ಸ್ ನಮಗೆ 0 ಬರುತ್ತೆ. ಹಾಗಾಗಿ ಇದು ಕೂಡ 11ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನಂಬರ್ 3 ನೋಡಿ ಏನಿದೆ, ಇವನು ಬರ್ಕೊಳ್ಳೋಣ. 1 0 1 1 1 0 1 3. ಅದು ದೂರ ದೂರ ಬರ್ಕೊಂಡಿನಿ ನೋಡಿ. ಇದು ಒಂದು, ಇದು ಒಂದು. ಅದು ಏನಿದೆ, ಅದು 1 + 1 + 1 + 1 ಎಷ್ಟಾಯಿತು 4 ಆಯಿತು. ಓಕೆ, ನೆಕ್ಸ್ಟ್ ಇನ್ನೊಂದು ಪೇರ್, ಇದು 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 ಏನಿದೆ 0 + 1 1 1 + 0 1 1 + 3 4. ಇದ್ರದ್ದು ಡಿಫ್ರೆನ್ಸ್ ಏನಾಯಿತು 0 ಆಯಿತು. ಸೊ ಹಾಗಾಗಿ ಇದನ್ನು ಡಿವೈಡ್ ಆಗುತ್ತೆ. ಹಾಗಾದರೆ ಆಪ್ಷನ್ ಡಿ ಏನಾಗುತ್ತೆ ಡಿವೈಡ್ ಆಗಲ್ಲ. ಇವು 3 ಡಿವೈಡ್ ಆಗ್ತಾವ, ಇದೊಂದು ಡಿವೈಡ್ ಆಗಲ್ಲ. ಓಕೆ, ಚೆಕ್ ಮಾಡೋಣ ಅದನ್ನು ಕೂಡ. 1 0 0 1 1 0 1 3. ಹೌದಾ, ಪೇರಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ನೀವು ಪೇರ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬಾ ಈಸಿ ಆಗುತ್ತೆ. ಹೌದಾ, 1 + 0 0 0 + 1 1 1 + 1 2 ಆಯಿತು. ಹೌದಾ, 0 + 1 1 1 + 0 0 1 + 3 4 ಆಯಿತು. ಇವೆರಡು ಡಿಫ್ರೆನ್ಸ್ ಏನು ಬಂತು 2 ಬಂತು. ಹೌದಾ, ವಿಚ್ ಈಸ್ ನಾಟ್ ಡಿವಿಸಬಲ್ ಬೈ 11. ಸೊ ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್ ಓವರ್ ಹಿಯರ್. ನಾಟ್ ಡಿವಿಸಬಲ್ ಬೈ ಅಂತ ಕೇಳಿದ್ದಾರೆ. ಹೌದಾ, ಐ ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, 9 ಡಿಜಿಟ್ ನಂಬರ್ ಕೊಟ್ಟಿದ್ದಾರೆ. ಏನು 5 6 5 x 9 2 7 4 y. ಓಕೆ, ಡಿವಿಸಬಲ್ ಬೈ 88. ದೆನ್ ದ ವ್ಯಾಲ್ಯೂ ಆಫ್ 2x + 3y. ಹೌದಾ, ಇಲ್ಲಿ 88 ಕೊಟ್ಟಿದ್ದಾರೆ. ನೋಡಿ, ನಮಗೆ 88ದು ಡಿವಿಸಿಬಿಲಿಟಿ ರೂಲ್ ಗೊತ್ತಿಲ್ಲ. ಹಾಗಾಗಿ ನಾವು ಅದರದ್ದು ಫ್ಯಾಕ್ಟರ್ಸ್ ತೆಕ್ಕೊಂಡ್ಬಿಡ್ಬೇಕು. ಹೌದಾ, 88ದು ಫ್ಯಾಕ್ಟರ್ ಏನಾಗುತ್ತೆ 8 ಆ್ಯಂಡ್ 11 ಆಗುತ್ತೆ. ಹೌದಾ, 8ದು ಡಿವಿಸಿಬಿಲಿಟಿ ರೂಲ್ ನಮಗೆ ಗೊತ್ತಿದೆ. ಲಾಸ್ಟ್ 3 ಡಿಜಿಟ್ ನಂಬರ್ 8ಇಂದ ಡಿವೈಡ್ ಆಯಿತು ಅಂದರೆ ಹೋಲ್ ಸಂಖ್ಯೆನೂ 8ಇಂದ ಡಿವೈಡ್ ಆಗುತ್ತೆ. ಹೌದಾ, ಸೊ ಡಿವೈಡ್ ಮಾಡಿ. ಏನಿದೆ ಲಾಸ್ಟು 7 4 y ಇದೆ. 8ಇಂದ ಡಿವೈಡ್ ಮಾಡಿ. 8 9s 72. ಆನ್ಸರ್ 2. ಹೌದಾ, ಈಗ ನಾವು ಇಲ್ಲಿ ಯಾವ ನಂಬರ್ ಹಾಕಿದರೆ ಅದು ಕಂಪ್ಲೀಟ್ಲಿ 8ಇಂದ ಡಿವೈಡ್ ಆಗುತ್ತೆ. y ಜಾಗದಲ್ಲಿ 4 ಹಾಕಿದರೆ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಹೌದಾ, 8 3s 24. ಸೊ ಹಾಗಾಗಿ ನಮಗೊಂದು ವ್ಯಾಲ್ಯೂ ಸಿಕ್ತು, y = 4. ಓಕೆ, ನೆಕ್ಸ್ಟು 8 ಆಯಿತು. ಈಗ 11ದು ಡಿವಿಸಿಬಿಲಿಟಿ ರೂಲ್ ನೋಡಬೇಕು. 11ದು ನಾವು ಚೆಕ್ ಮಾಡಬೇಕು. ಓಕೆ, ಈಗ ಕೊಟ್ಟಿರೋ ನಂಬರಲ್ಲಿ y ವ್ಯಾಲ್ಯೂ ಅಂತೂ ಬಂತು. ಈಗ y ವ್ಯಾಲ್ಯೂನ ಇಲ್ಲಿ ಫಿಲ್ ಮಾಡೋಣ. ಏನು ಬಂದಿದೆ y ವ್ಯಾಲ್ಯೂ 4 ಬಂದಿದೆ. ಹೌದಾ, ನಂಬರ್ ಬರೋಣ. 5 6 5 x ಗೊತ್ತಿಲ್ಲ, 9 2 7 4 4. ಹೌದಾ, ಲಾಸ್ಟ್ y ಇತ್ತು, yದ ಜಾಗದಲ್ಲಿ ನಮಗೆ 4 ಬಂದಿತ್ತು. ಆನ್ಸರು 4 ಹಾಕಿದ್ದೀನಿ. ಈಗ ರ್ಯಾಂಡಮ್ ನಂಬರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಏನಿದೆ ರ್ಯಾಂಡಮ್ ನಂಬರ್ಸು. ಹೌದಾ, ನೋಡಿ 5 + 5 10 10 + 9 19 19 + 7
26 + 4 30. ಓಕೆ, ನಾವು 11 ಡಿವಿಸಿಬಿಲಿಟಿ ರೂಲ್ ಮಾಡಬೇಕಂದ್ರೆ 2 ಪೇರಿಂದು ಡಿಫ್ರೆನ್ಸ್ ಚೆಕ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಮೈನಸ್ ಹಾಕ್ತೀನಿ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಯು ಪೇರದು ನೋಡಿ 6 + x ಬಿಡಿ. 6 + 2 8, 8 + 4 12, 12 + x 12 + x ಹಾಗೆ ಬರೆಯೋಣ. ಹೌದಾ, ಇದನ್ನು ಸಾಲ್ವ್ ಮಾಡಿದರೆ ಏನು ಬರುತ್ತೆ ನಮಗೆ? 30ಯಲ್ಲಿ 12 ಹೋದರೆ 18. ಹೌದಾ, ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್. ಹೌದಾ, ಈಗ ಎಕ್ಸ್ ಜಾಗದಲ್ಲಿ ನಾವು ಏನನ್ನು ಹಾಕಿದರೆ, ಎಕ್ಸ್ ಜಾಗದಲ್ಲಿ ಯಾವ ಸಂಖ್ಯೆನ ಹಾಕಿದರೆ ಸಂಪೂರ್ಣವಾಗಿ 11ರಿಂದ ಭಾಗ ಹೋಗುತ್ತಾ ಅಂದರೆ 7 ಹಾಕಿದರೆ ಭಾಗ ಹೋಗ್ತದೆ. 18ಅಲ್ಲಿ 7 ಹೋದರೆ 11, 11ರಿಂದ ಪೂರ್ತಿಯಾಗಿ ಭಾಗ ಆಗುತ್ತೆ. ಹೌದಾ, ಸೊ ನಮಗೆ ಎಕ್ಸ್ ಬೆಲೆ ಏನು ಬಂತು? 7 ಬಂತು. ಈಗ ಅದನ್ನು ಕೊಟ್ಟಿರೋದ್ರಲ್ಲಿ ವ್ಯಾಲ್ಯೂ ಹಾಕಬೇಕು. ಓಕೆ, ಹಾಕೊಂಡ್ವಾ? ನೋಡಿ, ನಾವು ಸಾಲ್ವ್ ಮಾಡಿದಾಗ ಏನು ಬಂತು? x = 7 ಬಂದಿತ್ತು, y = 4 ಬಂದಿತ್ತು. ಅದರ ವ್ಯಾಲ್ಯೂ ಹಾಕಿ 2x + 3y ವ್ಯಾಲ್ಯೂ ಹಾಕಿದರೆ ಏನು ಬರುತ್ತೆ? 2 × 7 + 3 × 4, 2 7s 14 + 3 4s 12, 14 + 12 26. ಆಪ್ಷನ್ ನಂಬರ್ 3. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇನ್ನೊಂದು ಸರ್ತಿ ಕ್ವಿಕ್ಕಾಗಿ ಹೇಳ್ತೀನಿ ಕ್ವಶನ್ನ. ಅ 9-digit ನಂಬರ್ 565x9274y is divided by number 88, then the value of 2x + 3y is ಅಂತ ಕೇಳಿದ್ದಾರೆ. ಹೌದಾ, ನೋಡಿ, ನಮಗೆ 88ರ ವಿಭಾಜ್ಯತೆ ನಿಯಮ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು? ಆ ಸಂಖ್ಯೆದು ಫ್ಯಾಕ್ಟರ್ಸ್ ಮಾಡ್ಕೋಬೇಕು. ಹೌದಾ, ಯಾವ ನಂಬರಿಂದ ಭಾಗ ಹೋಗುತ್ತೆ ನೋಡಬೇಕು. ಹೌದಾ, 88 8ರಿಂದ ಭಾಗ ಹೋಗುತ್ತೆ. 8 11 88 ಅಥವಾ 11 8 88. ಓಕೆ, ನಮಗೆ 8ರ ವಿಭಾಜ್ಯತೆ ನಿಯಮ ಗೊತ್ತಿದೆ. ಏನು? ಲಾಸ್ಟ್ 3 ಡಿಜಿಟು 8ರಿಂದ ಡಿವೈಡ್ ಆಯಿತು ಅಂದರೆ ಹೋಲ್ ನಂಬರ್ ಕೂಡ 8ರಿಂದ ಡಿವೈಡ್ ಆಗುತ್ತೆ ಅಂತ. ಸೊ ಹಾಗಾಗಿ 74y ಡಿವೈಡ್ ಮಾಡ್ಕೋಬೇಕು. ಓಕೆ, 74y ಇದನ್ನು 8ರಿಂದ ಡಿವೈಡ್ ಮಾಡಬೇಕು. ನೋಡಿ, 74 ಇದೆ, 8 9s 72. ನಮಗೆ ರಿಮೈಂಡರ್ ಏನು ಬಂತು? 2. ಈ y ಜಾಗದಲ್ಲಿ ಏನನ್ನು ಹಾಕಿದರೆ ಅದು 8ರಿಂದ ಪೂರ್ತಿಯಾಗಿ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಿದ್ವಿ ನಾವು. ಹೌದಾ, 1 ಹಾಕಿದರೂ ಹೋಗಲ್ಲ, 2 ಹಾಕಿದರೂ ಹೋಗಲ್ಲ, 3 ಹಾಕಿದರೂ ಹೋಗಲ್ಲ, 4 ಹಾಕಿದರೆ ಹೋಗುತ್ತೆ. 8 3 24. ಹಾಗಾಗಿ ನಮಗೇನಾಯಿತು ಇಲ್ಲಿ? y ವ್ಯಾಲ್ಯೂ 4 ಅಂತ ಸಿಕ್ತು. ಓಕೆ, ಇದು ಒಂದು ಫ್ಯಾಕ್ಟರ್ದಾಯಿತು. ಇನ್ನೊಂದು ನೆಕ್ಸ್ಟ್ ಏನಿತ್ತು? 11 ಇತ್ತು. ಆ 11ದು ನಮಗೆ ಇದರ ವಿಭಾಜ್ಯತೆಯ ನಿಯಮ ನೋಡಿಕೊಂಡು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಹೌದಾ, ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಪೂರ್ಣ ಸಂಖ್ಯೆಗಳನ್ನು ಬರ್ಕೊಂಡು ರ್ಯಾಂಡಮ್ ಆಗಿ ಪೇರ್ ಮಾಡ್ಕೋಬೇಕು. ಅವೆರಡು ಪೇರು ಡಿಫ್ರೆನ್ಸ್ ಮಾಡಿದಾಗ ಅದು 11ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಿದ್ವಿ. ಅದನ್ನು ಚೆಕ್ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು? 7 ಬಂತು. ಸೊ ಹಾಗಾಗಿ ಆ ಎಕ್ಸ್ ವ್ಯಾಲ್ಯೂನ ವೈ ವ್ಯಾಲ್ಯೂನ ಈ ಕೊಟ್ಟಿರೋ ಇದರಲ್ಲಿ ವ್ಯಾಲ್ಯೂ ಪುಟ್ ಮಾಡಿದರೆ ನಮಗೆ ಆನ್ಸರ್ ಏನು ಬಂತು? 26 ಬಂತು. ಐ ಹೋಪ್ ಇದು ಕ್ವಶನ್ ಅರ್ಥ ಆಯಿತು ಅಂದ್ಕೊಂಡಿನಿ. ಅರ್ಥ ಆಗಿಲ್ಲ ಅಂದರೆ 1 ಬಿಟ್ಟು 2 ಸರ್ತಿ ಪ್ರಾಕ್ಟೀಸ್ ಮಾಡಿ. ಈಸಿ ಇದೆ, ಅಷ್ಟೇನು ಹೆಚ್ಚಾಗಿ ಟಫ್ ಇಲ್ಲ. ಬಟ್ ಎಕ್ಸಾಮಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಕೇಳಿರೋದು 11 ಮತ್ತು 8ರ ನಿಯಮದ ಮೂಲಕನೇ ಭಾಳಷ್ಟು ಕ್ವಶನು ಕೇಳಿದ್ದಾರೆ. ಹೌದಾ, ನೀವು 10 ವರ್ಷದ್ದು CTET ಪೇಪರ್ ತೆಗೆದು ನೋಡಿದರೂ ನಿಮಗೆ ಸಿಗೋ ಇವೆರಡು ರೂಲಿಂದನೇ ಹೆಚ್ಚಾಗಿ ಸಿಗ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ದ 9-digit ನಂಬರ್ 985x3678y ಈಸ್ ಡಿವಿಸಿಬಲ್ ಬೈ 72, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 3x + 2y ಅಂತ ಕೇಳಿದ್ದಾನೆ. ಇದು ಸೇಮ್ ಈಗ ಹಿಂದ್ಗಡೆ ಮಾಡಿದ್ವಲ್ಲ ಅದೇ ಕ್ವಶನ್ನು, ಅದೇ ಥರ ಕ್ವಶನ್ನು. ಇಲ್ಲೇನು ಕೊಟ್ಟಿದ್ದಾನೆ? ನಂಬರು 72 ಅಂತ ಕೊಟ್ಟಿದ್ದಾನೆ. ಹೌದಾ, 72 ವಿಭಾಜ್ಯತೆ ನಮಗೆ ಗೊತ್ತಿಲ್ಲ, ಅದ್ರ ನಿಯಮ ಗೊತ್ತಿಲ್ಲ. ಸೊ 72ದು ಫ್ಯಾಕ್ಟರ್ ಏನಾಗುತ್ತೆ? 8 9s 72. ಸೊ ಹಾಗಾಗಿ ಈ ಲಾಸ್ಟ್ 3-digit ನಂಬರ್ಸ್ 7 8y ಇದನ್ನು 8ಇಂದ ಡಿವೈಡ್ ಮಾಡಿ. ಓಕೆ, 8 9s 72, 6 ಬಂತು. ಈಗ y ವ್ಯಾಲ್ಯೂ ಇಲ್ಲಿ y ಬರ್ತೌದಾ? ವೈಯಲ್ಲಿ ಯಾವ ವ್ಯಾಲ್ಯೂ ಪುಟ್ ಮಾಡಿದರೆ ಕಂಪ್ಲೀಟ್ಲಿ 8ಇಂದ ಡಿವೈಡ್ ಆಗುತ್ತೆ ನಮಗೆ? 4. 8 8s 64 ಆಗುತ್ತೆ.
ಸೊ ನಮಗೇನು ಬಂತು y = 4 ಬಂತು. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು 9, ಯಾಕಂದರೆ ಇದು 8 ಬಂತಲ್ಲ, ಈಗ 9ರ ವಿಭಾಜ್ಯತೆಯ ನಿಯಮ ನಮಗೆಲ್ರಿಗೂ ಗೊತ್ತಿದೆ. ಏನು ಗೊತ್ತಿದೆ? ಸಮ್ ಆಫ್ ದಿ ಡಿಜಿಟ್ ನಂಬರ್ ಏನಿದೆ 9, 8, 5, x ಗೊತ್ತಿಲ್ಲ, 3, 6, 7, 8, y ನ ಬೆಲೆ ಏನು ಬಂದಿತ್ತು? ಇವಾಗ 4 ಬಂದಿತ್ತು, ಹೌದಾ? ಎಲ್ಲವನ್ನು ಕೂಡಿ 50 + x ಗೊತ್ತಿಲ್ಲ, ಹಾಗೆ ಇಡಿ. ಇದು 9ರಿಂದ ಡಿವೈಡ್ ಆಗಬೇಕು. ಇಲ್ಲಿ x ಜಾಗದಲ್ಲಿ ಯಾವ ಸಂಖ್ಯೆ ಹಾಕಿದರೆ ಸಂಪೂರ್ಣವಾಗಿ 9ರಿಂದ ಭಾಗ ಹೋಗುತ್ತೆ? 4, ಹೌದಾ? 50 + 4 54. 54 ಏನಾಗುತ್ತೆ? 9ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಹೌದಾ? ಇಲ್ಲಿವರೆಗೂ ಗೊತ್ತಾಯ್ತಾ? ನೆಕ್ಸ್ಟ್ ಈ ಕೊಟ್ಟಿರೋ ವ್ಯಾಲ್ಯೂವಲ್ಲಿ ಪುಟ್ ಮಾಡಬೇಕು, ಹೌದಾ? 3 × x ಏನು ಬಂದಿತ್ತು? 4 + 2, y ಏನು ಬಂದಿತ್ತು? 4, 3 × 4 = 12 + 2 × 4 = 8, ಏನು ಬಂತು? 20. ಸೊ ಆಪ್ಷನ್ 3 ಈಸ್ ಕರೆಕ್ಟ್ ಹಿಯರ್. ಐ ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ. ಈ ಕ್ವಶನ್ ಒಂಚೂರು ಫಾಸ್ಟಾಗಿ ಮಾಡಿದೆ, ಯಾಕಂದರೆ ಪ್ರೀವಿಯಸ್ದು ಇದು ಸೇಮ್ ಇತ್ತು. ಓಕೆ, ನೋಡಬೇಕು 72 ಇದನ್ನು 72ರದ್ದು ಫ್ಯಾಕ್ಟರ್ಸ್ ತಕ್ಕೋಬೇಕು, ಹೌದಾ? 8 × 9 = 72. 8ರದ್ದು ವಿಭಾಜ್ಯತೆಯ ನಿಯಮ ಗೊತ್ತೈತಿ, 9ರ ವಿಭಾಜ್ಯತೆಯ ನಿಯಮ ಗೊತ್ತೈತಿ, 8ರ ನಿಯಮ ಅಪ್ಲೈ ಮಾಡಬೇಕು. ಏನು ಲಾಸ್ಟ್ 3 ಡಿಜಿಟ್ನ ಡಿವೈಡ್ ಮಾಡಿ ನೋಡಬೇಕು, ಅಲ್ಲಿ ನಿಮಗೊಂದು ವ್ಯಾಲ್ಯೂ ಸಿಗುತ್ತೆ. ತದನಂತರ 9ರ ವಿಭಾಜ್ಯತೆಯ ನಿಯಮ ಅಪ್ಲೈ ಮಾಡಬೇಕು, ಅಲ್ಲಿ ನಿಮಗೊಂದು ವ್ಯಾಲ್ಯೂ ಸಿಗುತ್ತೆ. ಆವಾಗ x ವ್ಯಾಲ್ಯೂನೂ ಬರುತ್ತೆ, y ವ್ಯಾಲ್ಯೂನೂ ಬರುತ್ತೆ. ಬಂದನ್ನು ಕೊಟ್ಟಿರೋ ಇಕ್ವೇಷನ್ನಲ್ಲಿ x ವ್ಯಾಲ್ಯೂನ y ವ್ಯಾಲ್ಯೂನ ಹಾಕಿದರೆ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಓಕೆ, ಇದೇ ರೀತಿಯೇ ಕ್ವಶನ್ಸು ತುಂಬ ರಿಪೀಟ್ ಆಗಿದ್ದಾವೆ ಫ್ರೆಂಡ್ಸ್. ಸೊ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್, ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ 3 and 4 ಬೋತ್? ನೋಡಿ, ಕೊಟ್ಟಿರೋ ಸಂಖ್ಯೆ 3ರಿಂದನೂ ಭಾಗ ಹೋಗಬೇಕು, 4ರಿಂದನೂ ಭಾಗ ಹೋಗಬೇಕು ಅಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ 4ರದ್ದು ನೋಡಿಬಿಡಿ, ಈಸಿ ಇರುತ್ತೆ, ಹೌದಾ? ಏನು 4ರದ್ದು ನೋಡಬೇಕಂದ್ರೆ ಲಾಸ್ಟ್ 2 ಸಂಖ್ಯೆ ಎದರಿಂದ ಡಿವೈಡ್ ಆಗಬೇಕು? 4ರಿಂದ ಡಿವೈಡ್ ಆಗಿರಬೇಕು. 6 ಇದೆ, 4ರಿಂದ ಡಿವೈಡ್ ಆಗುತ್ತೆ. 16 4ರಿಂದ ಡಿವೈಡ್ ಆಗುತ್ತೆ. 13 ಆಗಲ್ಲ, 78 ಆಗಲ್ಲ. ಓಕೆ, ಸೊ ಇವೆರಡು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 3ರಿಂದ ಡಿವೈಡ್ ಆಗಬೇಕು. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡಿ ಡಿವೈಡ್ ಆಗುತ್ತಾ ಅಂತ. ಏನಿದೆ 3ನೇ ವಿಭಾಜ್ಯತೆಯ ನಿಯಮ, ಸಂಖ್ಯೆಯನ್ನು ಕೂಡಿಸ್ಬೇಕು. 1 + 7 8, 8 + 1 9, 9 + 6 15, ಹೌದಾ? ಸೊ 15 3ರಿಂದನೂ ಡಿವೈಡ್ ಆಗುತ್ತೆ. 18ರದ್ದು ನೋಡಿ, 8 1 9, 9 1 10, 16. 16 ಕೇವಲ 4ರಿಂದ ಆಗುತ್ತೆ, 3ರಿಂದ ಆಗಲ್ಲ. ಸೊ ಹಾಗಾಗಿ ಇದಾಗಲ್ಲ. ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ಓಕೆ ಫ್ರೆಂಡ್ಸ್, ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ, 1716 ಇದು 3ರಿಂದನೂ ಡಿವೈಡ್ ಆಗುತ್ತೆ, 4ರಿಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಇವತ್ತಿಂದು. ನಾನು ಕೊಡ್ತಿರೋ ಹೋಮ್ವರ್ಕ್ ಅಂದ್ಕೊಳ್ಳಿ, ಹೌದಾ? ಯಾವುದು ಬರುತ್ತೆ ನೋಡಿ ಸಾಲ್ವ್ ಮಾಡಿ ನನಗೆ ಆಪ್ಷನ್ ಕಮೆಂಟಲ್ಲಿ ನಿಮ್ಮ ಆಪ್ಷನ್ನ ಹಾಕಬೇಕು. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ನಿಮಗೆ ಅರ್ಥ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏನೇ ತಪ್ಪಿದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.